ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಓಕೆ, ಇವತ್ತಿನ ದಿನ ನಾನಿಲ್ಲಿ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಬೀಟ್ರೂಟ್ ಪಲ್ಯ ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಬಿಕಾಸ್ ಬೀಟ್ರೂಟ್ ತಿನ್ನೋದ್ರಿಂದ ನಮಗೆ ಬ್ಲಡ್ ಇಂಪ್ರೂವ್ ಆಗುತ್ತೆ ಮತ್ತು ಸಿಕ್ಕಾಪಟ್ಟೆ ಒಳ್ಳೆಯದು ಕೂಡ. ಹಾಗಾಗಿ ಈ ಬೀಟ್ರೂಟ್ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಮತ್ತು ಪೂರಾ ವೀಡಿಯೋಸ್ ನೋಡೋದನ್ನು ಮಾತ್ರ ಮಿಸ್ ಮಾಡಲೇಬೇಡಿ, ಆಯಿತಾ? ಓಕೆ, ಇಲ್ಲೊಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಳ್ಳಿ. ಇಲ್ಲಿ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ಹಾಕಿದ್ದೀನಿ, ನೀರುಳ್ಳಿ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಾದಮೇಲೆ ಬೀಟ್ರೂಟ್ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು, ಆಮೇಲೆ ನೀರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿರ್ತಿರಲ್ಲ ಅದನ್ನೆಲ್ಲ ಹಾಕಿ, ಅಂದರೆ ಇಲ್ಲಿ ನೀರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಫ್ರೈ ಆಗೋದು ಯಾವ ಥರ ಅಂತ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಈ ಒಂದು ಬೀಟ್ರೂಟ್ ಕೂಡ ಇದ್ರೊಳಗಡೆ ಹಾಕಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ ನೀರುಳ್ಳಿ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಿಕಾಸ್ ಈ ನೀರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಶ್ರಿಂಕ್ ಆಗಬೇಕು. ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಬೀಟ್ರೂಟ್ನ, ಅದರಲ್ಲಿ ತುಂಬ ಮಣ್ಣಿರುತ್ತೆ ಬೀಟ್ರೂಟಲ್ಲಿ. ಸೊ ವಾಶ್ ಮಾಡ್ಕೊಳ್ಳಿ ಮುಂಚೆನೇ, ಅಂದರೆ ಮೇಲ್ಗಡೆ ವಾಶ್ ಮಾಡಿ ಚೆನ್ನಾಗಿ ಎರ್ಕೊಂಡು, ಅದಾದಮೇಲೆ ಬೇಕಿದ್ದರೆ ಅಲ್ಲಿ ಮಣ್ಣಿದೆ ಅಂತ ಅನಿಸಿದ್ರೆ ಅಲ್ಲೂ ಕೂಡ ವಾಶ್ ಮಾಡಿಕೊಂಡು ಕಟ್ ಮಾಡಿದ ಮೇಲೆ ವಾಶ್ ಮಾಡಿಬಿಡಿ ದಯವಿಟ್ಟು. ಏಕೆಂದರೆ ಅದರಲ್ಲಿರುವಂಥ ಎಲ್ಲ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಹೊರಟೋಗುತ್ತೆ. ಸೊ ಕಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ತೊಳಿಬಾರ್ದು. ಮುಂಚೆನೇ ನಾವು ಅದನ್ನು ಏನು ಹೆರ್ಕೊಂಡಿರ್ತೀವಲ್ಲ ಅದರಲ್ಲಿ ಆವಾಗಲೇ ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರು ಕೂಡ ಹಾಕಬೇಕು. ನೀರು ಹಾಕ್ಕೊಳ್ಳಿ, ಅದು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಬೀಟ್ರೂಟ್ ಪಲ್ಯ ರೆಡಿ ರೀ. ಹೇಗಿರುತ್ತೆ ಅಂತ ಕೇಳ್ತೀರಾ? ಒಂದು ಸಲ ಟ್ರೈ ಮಾಡಿ ನೋಡಿ. ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಮತ್ತು ಚಪಾತಿಗೆ ಮತ್ತು ರೊಟ್ಟಿಗಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಈ ರೀತಿ. ನಾನು ಈ ರೀತಿ ಮಾಡಿದ್ದೀನಿ, ನೀವು ಯಾವ ರೀತಿ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನು ಮಾಡಿರೋದನ್ನ ನಿಮಗೆ ತೋರಿಸಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್, ಅಂದರೆ 2 ವಿಷಲ್ ಕೂಗಿಸಿದ್ರೆ ಬೇಯೋದಿಲ್ಲ ಅನಿಸುತ್ತೆ. ಏಕೆಂದರೆ ಬೀಟ್ರೂಟ್ ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಅಲ್ಲಿಲ್ದವ್ರಿಗೆ ತಿನ್ನೋಕ್ಕಾಗಲ್ಲ, ಅಂದರೆ ವಯಸ್ಸಾಗಿರೋರಿಗೆ. ಅವರೆಲ್ಲ ತಿನ್ನಬೇಕು ಅಂತಂದರೆ ಒಂದು 4-5 ಸಲ ಕೂಗಿಸಿ, 4-5 ಸತಿ ಕೂಗಿಸಿದ್ರೆ ಬೆಟರ್ ಆಗಿರುತ್ತೆ, ಅಂದರೆ ಸಾಫ್ಟ್ ಆಗಿರುತ್ತೆ, ಬೀಟ್ರೂಟು ಬೆಂದಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾರೆ. ಬೀಟ್ರೂಟ್ ಪಲ್ಯ ರೆಡಿ ಆಯಿತು, ಎಂಜಾಯ್ ಮಾಡಿ.